ಕೇಸ್ ಅಂದಾಗ ಫೇಕ್ ಲವ್ ಅಂತ ನಂಗೆ ಒಂದು ಬಂತು. ಒಂದು ರಿಯಲ್ ಸ್ಟೋರಿ. ಐ ರೆಡ್ ಇಟ್ ಆನ್ ರೆಡಿಟಲ್ಲಿ ಓದಿದೆ. ಸೊ ಹುಡುಗ ಗೌರ್ಮೆಂಟ್ ಜಾಬ್ ಅಲ್ಲಿರ್ತಾನೆ. ಆಬ್ವಿಯಸ್ಲಿ ಹುಡುಗಿಗೆ ಒಬ್ಬ ಸೆಕ್ಯೂರ್ ಆಗಿರೋ ಹುಡುಗ ಬೇಕು, ಹುಡುಗನಿಗೆ ಸಖತ್ತಾಗಿರೋ ಹುಡುಗಿ ಬೇಕು, ಎಲ್ಲ ಮ್ಯಾಚ್ ಆಗುತ್ತೆ, ಮದುವೆ ಆಗ್ತಾರೆ. ಆ್ಯಂಡ್ ದ ವೈಫ್ ಇಸ್ ಪ್ರೆಗ್ನೆಂಟ್. ಒಂದು ದಿವಸ ಹುಡುಗಂಗೆ ಕಾಲ್ ಬರುತ್ತೆ, ನಾನು ಅವಳು ಎಕ್ಸ್ ಬಾಯ್ ಫ್ರೆಂಡು ಮೀಟ್ ಮಾಡೋಣ ಅಂತ. ಇವನು ಸರಿ ಆಯ್ತಲ್ಲ ಎಕ್ಸ್ ಬಿಡು ಅಂತ ಮೀಟ್ ಮಾಡ್ತಾನೆ. ಬಟ್ ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಸೇಯಿಂಗ್ ಮದುವೆ ಆಗೋ ಸ್ವಲ್ಪ ದಿನ 2 days or 3 days ಹಿಂದೆ ದೇ ವುಡ್ ಹ್ಯಾವ್ ಗಾಟನ್ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಯಾರು, ಎಕ್ಸು ಮತ್ತು ಇವನ್ ಹೆಂಡ್ತಿ. ಸೊ ದೆರ್ ಇಸ್ ಹೈ ಪ್ರಾಬಬಿಲಿಟಿ ದಟ್ ಅವನಿಗೆ ಈಗ ಹುಟ್ಟೋ ಮಗು ಎಕ್ಸ್ದಾಗಿರ್ಬೋದು ಅಂತ. ಅವ್ನು ಕಂಪ್ಲೀಟ್ಲಿ ಶಾಟರ್ ಆಗಿಬಿಡ್ತಾನೆ. ಇಷ್ಟು ದಿನ ನನ್ನ ಮಗು ಅಂತ ಏನು ಅಂದ್ಕೊಂಡಿದ್ನೋ, ನಾಳೆ ನನ್ನ ಹೆಂಡತಿ ಎಕ್ಸ್ ಬಾಯ್ ಫ್ರೆಂಡ್ ಮಗು ಅಂದಾಗ ಈಸ್ ಕಂಪ್ಲೀಟ್ಲಿ ಶಾಟರ್ಡ್. ಈ ಥರ ಇದ್ದಾಗ ಫಾರ್ ಎಕ್ಸಾಂಪಲ್ ನಾಳೆ ಮಗು ಹುಟ್ಟಿತು ಅಂದರೆ ಈ ಒಂದು ಕೇಸ್ ಯಾವ ಥರ ಪ್ಯಾನ್ ಔಟ್ ಆಗುತ್ತೆ? ಫಸ್ಟ್ ಥಿಂಗ್ 112 ಎವಿಡೆನ್ಸ್ ಆ್ಯಕ್ಟಲ್ಲಿ ದೆರ್ ಇಸ್ ಕನ್ಕ್ಲೂಸಿವ್ ಪ್ರೂಫ್ ಒಂದು ವ್ಯಾಲಿಡ್ ಮ್ಯಾರೇಜಲ್ಲಿ ಇದೀರ ಆಲ್ರೆಡಿ. ಆ ಮದುವೆಯಲ್ಲಿ ಮಗು ಹುಟ್ಟಿದೆ, ಯಾರದಿಂದಾದ್ರೂ ಹುಟ್ಟಿರ್ಲಿ, ಮಗು ನಿಮ್ದೇನೆ, ನೀವೇ ತಂದೆ. ಸೊ ದೆರ್ ಇಸ್ ಎಕ್ಸ್ ಆ್ಯಂಡ್ ವೈ, ಮದುವೆ ಆಯಿತು. ಅಲ್ಲ ಬಟ್ ಇದು ಈ ಕೇಸಲ್ಲಿ ಮದುವೆಗಿಂತ ಮುಂಚೆ, ಬಟ್ ಅದಾದ್ಮೇಲೆ ಮಾತಾಡೋಣ. ಫಸ್ಟ್ ನೀವು ಹೇಳ್ಬಿಡಿ. ಇನ್ನೊಂದು ಕನ್ಫ್ರಂಟ್ ಮಾಡ್ತಾನಂತೆ ವೈಫ್ನ. ಐ ಆಮ್ ಸಾರಿ, ಐ ಆಮ್ ಟೇಕಿಂಗ್ ಆಗಿರೋದಿದೆ. ಕನ್ಫ್ಯೂಸ್ ಮಾಡ್ತಂತ ಹುಡುಗಿ, ಹೌದು ತಪ್ಪಾಗೋಯ್ತು ಅಂತ. ಬಟ್ ಏನ್ ಮಾಡಕ್ಕಾಗತ್ತೆ, ನಾಳೆ ಮಗು ಹುಟ್ಟಿದ್ಮೇಲೆ ನನ್ನ ಮಗುನೇ ಅಲ್ಲ ಅಂದ್ರೆ ನಾನು ಅದ್ರ ಚಾರ್ಜಸ್ ತಗೋಬೇಕು ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಟ್ರೊಮ್ಯಾಟಿಕ್. ಆತರ ಯಾಕೆ ಮಾಡಿದಾರೆ? ಬಿಕಾಸ್ ಆ ರೂಲು ಇದೆ ಇವಾಗ. ಮಗು ಯಾರದೇ ಆದ್ರೂ ನೀನೇ ನೋಡ್ಕೋಬೇಕು ಅಂದ್ರೆ ಅದು ಹೌ ಮದ್ವೆಗ್ ಮುಂಚೆ ಅಂತ ಹೇಳುವಾಗ ಟಾಪಿಕ್ ಬೇರೆ ಆಗತ್ತೆ. ನೀವ್ ಮದ್ವೆ ಆದ್ಮೇಲೆ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಅಥವಾ ಎಕ್ಸ್ ಜೊತೆಗೇನೆ ರಿಲೇಶನ್ಶಿಪ್ ಅಂಡ್ ಮಗು ಹುಟ್ಟಿರೋದು ಎಕ್ಸ್ದೆ ಅಂತ ನಿಮಗೂ ಗೊತ್ತು, ಎಲ್ಲ ಆಗಿದ್ರು ತಂದೆ ನೀವೇ ಆಗಿರ್ತೀರಿ. ಏನಕ್ಕೆ ಅಂತಂದ್ರೆ ಡಾಕ್ಯುಮೆಂಟ್ ಮೇಲೆ ನಿಮ್ದು ವ್ಯಾಲಿಡ್ ಮ್ಯಾರೇಜ್ ಅಂತ ಆಗತ್ತೆ. ಅಂಡ್ ಆ ಮದ್ವೆ ಆಗಿದೆ, ದೆನ್ ಇಟ್ಸ್ ಅ ವ್ಯಾಲಿಡ್ ಮ್ಯಾರೇಜ್. ವ್ಯಾಲಿಡ್ ಮ್ಯಾರೇಜ್ ಅಂದ್ರೆ ಒಂದೇ ಮದ್ವೆ, ಮುಂಚೆ ಮದ್ವೆ ಇಲ್ಲ. ಸೊ ನಾವು ಮೊನೋಗಮಿ ಅಂತ ಹೇಳ್ತೀವಿ, ಒಂದೇ ವೈಫ್ ಒಂದೇ ಗಂಡ. ಅಂಡ್ ಅವರಿಬ್ಬರಿಗೆ ಒಂದು ಮಗು ಹುಟ್ಟಿದೆ, ದೆನ್ ಅದು ವ್ಯಾಲಿಡ್ ಆಗಿರತ್ತ ಮ್ಯಾರೇಜ್. ಆ ಮ್ಯಾರೇಜ್ ಅಲ್ಲಿ ಯಾರಿಂದ ಆದ್ರೂ ಮಗು ಹುಟ್ಟಿರ್ಲಿ, ಮಗುಗೆ ತಂದೆ ಮಾತ್ರ, ತಾಯಿನ ನಾವು ಪಿಕ್ಚರ್ಗೆ ತಗೊಳ್ಳೋದಿಲ್ಲ. ತಂದೆ ಪೆಟರ್ನಿಟಿ ನಿಮ್ದೇನೆ ಆಗಿರತ್ತೆ. ಇದು ಕನ್ಕ್ಲೂಸಿವ್ ಪ್ರೂಫ್ ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ನಮಗೆ ಸುಮಾರು ಜಡ್ಜ್ಮೆಂಟ್ಸ್ ಇದೆ. ಅಂಡ್ ಸುಪ್ರೀಂ ಕೋರ್ಟ್ ನ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದೆ, ಗೌತಮ್ ಕುಂದು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ನ ಜಡ್ಜ್ಮೆಂಟ್, ವೇರ್ DNA ಟೆಸ್ಟ್ ಸೈಂಟಿಫಿಕಲಿ ಅಡ್ವಾನ್ಸ್ ಆಗಿದೀವಿ. ಒಂದು ಕಾಲದಲ್ಲಿ ಆದ್ರೆ 1872 ನಮ್ಮ ಎವಿಡೆನ್ಸ್ ಆಕ್ಟ್, ಅವಾಗಿಂದಾದ್ರೆ ಓಕೆ ನಾವು ತೋರ್ಸಕ್ ಆಗಲ್ಲ ಇವನೇ ತಂದೆ ಅಂತ ಪ್ರೂವ್ ಮಾಡಕ್ ಆಗಲ್ಲ. ಇವತ್ತು ನಾವು ಪ್ರೂವ್ ಮಾಡ್ಬೋದು DNA ಕೊಟ್ಟು ಪ್ರೊಫೈಲಿಂಗ್, ಆದ್ರೂ ಕೋರ್ಟ್ ಅದನ್ನ ಅಲೌ ಮಾಡೋದಿಲ್ಲ. ಯಾವುದೊಂದು ರೇರ್ ಕೇಸಸ್ ಅನ್ನೋದು, ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸ್ ಅನ್ನೋದು ಬಿಟ್ರೆ ಎಲ್ಲ ಕೇಸಲ್ಲಿ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅಗೇನ್ ಬಾಸ್ಟರ್ಡೈಸೇಷನ್ ಆಫ್ ಸೊಸೈಟಿನ ತಡೆಯೋದಕ್ಕೆ, ವಿಮೆನ್ ಡಿಗ್ನಿಟಿ, ಅವರ ಒಂದು ಸೇಫ್ಟಿ ಎಕ್ಸೆಟ್ರಾನ ಇನ್ಶೂರ್ ಮಾಡ್ಕೊಳ್ಳೋದಕ್ಕೆ, ಮಗು ಲೆಜಿಟಿಮೇಟ್ ಅಂತ ಕರೆಯೋದಕ್ಕೆ. ಸೊ ಮಗುಗೆ ತಂದೆ ಇಲ್ಲ ಅನ್ನೋದನ್ನ ಆಗ್ಬಾರ್ದು, ಕಂಪ್ಲೀಟ್ ಸೊಸೈಟಿ ಅಥವಾ ಒಂದು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದಕ್ಕೆ. ಓಕೆ, ಇವಾಗ ನೀವು ಮಾತಾಡ್ತಿರ್ಬೇಕಾದ್ರೆ ಜ್ಞಾಪಕ ಆಯ್ತು, ಮೊದಲು ಪ್ರೂವ್ ಮಾಡೋಕ್ಕಾಗ್ತಿಲ್ಲ ಅಂತ. ಬಟ್ ಒಂದು ಪ್ರೂವ್ ಮಾಡ್ಬೋದು, ಗಂಡ ಫರ್ಟೈಲ ಇನ್ಫರ್ಟೈಲ ಅಂತ. ಈ ಥರ ಸಿಚುವೇಶನ್ ಅಲ್ಲಿ ಗಂಡ ಇನ್ಫರ್ಟೈಲ್ ಅಂತ ಗೊತ್ತಾಗ್ಬಿಡುತ್ತೆ, ಅವನು ಮಗು ಆಗ ಸಾಧ್ಯತೆನೇ ಇಲ್ಲ, ಆದ್ರೂ ಆಗ್ಬಿಟ್ಟಿದೆ ಅಂದಾಗ ಈ ತರ ಆದಾಗ ಏನ್ ಮಾಡೋದು? ಅದೇ ಎಕ್ಸೆಪ್ಷನಲ್ ಕಂಡೀಷನ್. DNA ನಮಗೆ ಕೋರ್ಟ್ ಗ್ರಾಂಟ್ ಮಾಡತ್ತೆ, ನೀವು DNA ಮಾಡಿಸ್ಬೋದು ಮಗುದೂನು. ಅಂಡ್ ತಂದೆ ಯಾರು ಅಂತ ನೀವು ಬಟ್ ಇವಾಗ ತಂದೆ ಬೇರೆಯವರು ಅಂತ ಗೊತ್ತಾದಾಗ ಕೋರ್ಟ್ ಈ ತರನು ಜಜ್ಮೆಂಟ್ ಪಾಸ್ ಮಾಡ್ಬೋದಾ? ಸಿನ್ಸ್ ವಿ ನೋ ನೀನಲ್ಲ ತಂದೆ, ಇನ್ನೊಬ್ರು ತಂದೆ ಅಂತ, ಅವ್ನು ಯಾರು ರೆಸ್ಪಾನ್ಸಿಬಲ್ ಇರ್ತಾರೆ ಅವರು ಕೂಡ ಬೇರ್ ಮಾಡೋ ತರ ಏನಾದ್ರು ಇದೆಯಾ ಅವಾಗ ಪ್ರೆಸೆಂಟ್ಲಿ? ಸಿ ಇಫ್ ಬೋತ್ ದ ಪಾರ್ಟೀಸ್ ಅಗ್ರಿ, ಆ ಹುಡುಗನು ಅಥವಾ ಯಾರ ಜೊತೆ ಆಗಿತ್ತು ಅವರು ಬಂದು ಅಗ್ರಿ ಮಾಡ್ತಿದ್ದಾರೆ, ದೆನ್ ಸರ್ಕಮ್ಸ್ಟಾನ್ಸಸ್ ಮೈಟ್ ವೇರಿ. ಫ್ಯಾಕ್ಟ್ಸ್ ವೇರಿ ಆಗತ್ತೆ ಪ್ರತಿ ಕೇಸಿಗೆ, ಇದಕ್ಕೆ ಹೀಗೆ ಇರತ್ತೆ ಅಂತ ಅಲ್ಲ. ಹುಡುಗಿ ಮತ್ತೆ ಯಾರ ಜೊತೆ ಮಗು ಆಗಿತ್ತು ಅವರಿಬ್ರು ಒಪ್ಕೊಳ್ತಿದ್ದಾರೆ ಹಾ ನಮ್ದು ಅನ್ನೋದು, ದೆನ್ ಆ ಕಂಡೀಷನ್ಸ್ ವೇರಿ ಆಗತ್ತೆ, ಕೋರ್ಟ್ ಅದನ್ನ ಕನ್ಸಿಡರ್ ಮಾಡಬಹುದು. ಬಟ್ ಆ ಹುಡುಗ ಬರ್ಲಿಲ್ಲ ಅಂದ್ರೆ ಅದು ಹೋಲ್ಡ್ ಆಗಲ್ಲ, ಅಂದ್ರೆ ಅವರೇ ಕೋರ್ಟ್ಗೆ ಬರ್ಬೇಕಾದ್ರೆ. ಸೊ ಓಕೆ, ಇಟ್ ಇಸ್ ವೆರಿ ರಾಂಗ್ ಟು ಅಸ್, ಬಟ್ ಕೇಳಲೇಬೇಕು. ಯಾಕಂದ್ರೆ ನಾವು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ರೇನೆ ಗೊತ್ತಾಗ ಜನರಿಗೆ. ನಾನು ಓದಿದ್ದಕ್ಕೆ ನನಗೆ ಗೊತ್ತಾಯ್ತು. ನೀವ್ ಯಾವ್ದಾದ್ರು ಈ ತರ ನೋಡಿದಿರಾ ಇನ್ ಯೋರ್ ಪ್ರಾಕ್ಟೀಸ್, ಅಥವಾ ಯಾವ್ದಾದ್ರು ಕೇಸ್ ಕೇಳಿರೋದು ಏನಾದ್ರು ಹೇಳ್ಬೋದು ಅಂದ್ರೆ ಇಫ್ ಯು ಕ್ಯಾನ್ ಟೆಲ್ ಅಸ್. ತಂದೆ ತಾಯಿ ಇಬ್ರು ಸ್ಕೂಲ್ ಟೀಚರ್, ಮದ್ವೆ ಆಗಿದೆ ಅಂಡ್ ಮಗು ಹುಟ್ಟಿದೆ. ಮಗು ಆಕ್ಚುಲಿ ಹುಟ್ಟಿರೋದು ಅವ್ರಿಗೇನೆ, ಓನ್ಲಿ ಬಿಕಾಸ್ ಅವರ ವೈಫ್ ಒಂದು ದಿನ ಎಲ್ಲೋ ಸ್ಕೂಲ್ ಟ್ರಿಪ್ ಅಂತ ಏನೋ ಹೋಗಿದ್ರು. ಅಂಡ್ there was a talk in school that ಇವ್ರಿಗೆ ಬೇರೆ ಒಬ್ಬರ ಜೊತೆ ಸಂಬಂಧ ಇದೆ ಟೀಚರ್ಗೆ, ಅಂಡ್ ಸ್ಕೂಲ್ ಟ್ರಿಪ್ ಹೋಗಿದ್ರು. ಸೊ ಹಸ್ಬೆಂಡ್ ಅಸ್ಯೂಮ್ಸ್ ದ್ಯಾಟ್ ಇವರಿಬ್ಬರಿಗೆ ರಿಲೇಷನ್ ಇದೆ ಅಂತ.
ಸೊ ಆ ಮಗುನ ನನ್ ಮಗು ಅಲ್ಲ, ದೋ ದ ಹಸ್ಬೆಂಡ್ ಕ್ಲಿಯರ್ಲಿ ನೋಸ್ ದ್ಯಾಟ್ ಮಗು ಅವಂದೇ, ಹ್ಮ್. ಆದ್ರೂನು ಅವನು ನೀನು ನನಗ್ ಬೇಡ, ಮಗು ನನಗ್ ಬೇಡ, ಅಂಡ್ ಕಂಪ್ಲೀಟ್ ಅಸಂಪ್ಷನ್ ಬೇಸಿಸ್ ಮೇಲೆ ನಡ್ಕೊಂಡಿರೋದು ಇದು. ಆತರ ಏನು ಇನ್ ರಿಯಾಲಿಟಿ ವೈಫ್ ಕಡೆಯಿಂದ ವೈಫ್ಸ್ ನ ಸ್ಟೇಟ್ಮೆಂಟ್ ಆಗಿಲ್ಲ. ನೀವ್ ಹೇಳಿದ್ರಿ ಎಲ್ಲಾರ್ಗು ಒಬ್ರು ಲಾಯರ್ ಇರ್ಬೇಕು ಅಂತ. ಸೊ ನಾಳೆ ದಿನ ಯಾರ ಮೇಲೆ ಒಬ್ರ ಮೇಲೆ ಕೇಸ್ ಹಾಕ್ತಾರೆ ಅಂತ ಅನ್ಕೊಳ್ಳೋಣ, ಕಡು ಬಡವ ಅವ್ರಿಗೆ ಲಾಯರ್ ಅಫೋರ್ಡ್ ಮಾಡಕ್ ಆಗಲ್ಲ, ಆವಾಗ ಕೋರ್ಟೇ ಲಾಯರ್ ಕೊಡ್ತಾರಲ್ಲ ಅವ್ರಿಗೆ. ಸೊ ಅದಕ್ಕೆ ಫೀಸ್ ಗೌರ್ಮೆಂಟ್ ಪೇ ಮಾಡುತ್ತಾ, ಹೇಗೆ? ಗೌರ್ಮೆಂಟ್ ಪೇ ಮಾಡುತ್ತೆ. ಓಕೆ, ಫ್ರೀ ಲೀಗಲ್ ಏಡ್ ಅಂತ ಹೇಳ್ತೀವಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದೇನೆ ರೈಟ್ ಅಗೇನ್ ಇದು 39A ಅಲ್ಲಿ ದಟ್ ಫ್ರೀ ಲೀಗಲ್ ಏಡ್ ಇದೆ. ಯಾರು ನೀವು ತೀರಾ ಅಫೋರ್ಡ್ ಮಾಡಕ್ ಆಗೋದಿಲ್ಲ, ದೆನ್ ನಿಮಗೆ ಪಾಪರ್ ಸೂಟ್ ಅಂತಾನು ಫೈಲ್ ಮಾಡ್ಬೋದು, ಸಿವಿಲ್ ಅಲ್ಲಿ ಬರುತ್ತೆ. ಸೊ ಇದು ನಿಮಗೆ ಗವರ್ಮೆಂಟ್ ಕಡೆಯಿಂದ ಲಾಯರ್ನ ಅಪಾಯಿಂಟ್ ಮಾಡ್ತಾರೆ, ಗವರ್ಮೆಂಟ್ ಫೀಸ್ ಎಲ್ಲ ಎಕ್ಸೆಟ್ರಾನು ಕೊಡುತ್ತೆ, ಅಂಡ್ ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ಲೇಬೇಕು. ಸೊ ಪ್ರತಿಯೊಂದು ಪಾರ್ಟಿ ರೆಪ್ರೆಸೆಂಟ್ ಆಗ್ಬೇಕು ಅನ್ನೋ ಅಡ್ವೊಕೇಟ್ ಕಡೆಯಿಂದ, ಸೊ ಅವರು ರಿಪ್ರೆಸೆಂಟ್ ಮಾಡ್ತಾರೆ. ಓಕೆ, ಈಗ ನಾನೇ ಬಡವ ಅನ್ಕೊಳ್ಳೋಣ, ಯಾರೋ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಈಗ ನನಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಸ್ ವಾಟ್ ಯು ಆರ್ ಸೇಯಿಂಗ್, ಹೋಗಿ ನಾನು ಕೇಳ್ಬೇಕು, ಐ ವಾಂಟ್ ಸಮನ್ ಟು ರೆಪ್ರೆಸೆಂಟ್ ಮೀ ಅಂತ. ಹೇಗೆ ಅಪ್ರೋಚ್ ಮಾಡೋದು? ಯಾರೋ ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಹೌ ಡ ಸಮನ್ ಅಪ್ರೋಚ್? ಅಪ್ಲಿಕೇಶನ್ ಇದಾಗುತ್ತೆ. ಸೊ ಅದ್ರ ಅಕಾರ್ಡಿಂಗ್ಲಿ ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರೋದಿಲ್ಲ, ಗವರ್ಮೆಂಟ್ ಕಡೆ ಮಾಡ್ತಾರೆ. ಓಕೆ, ಸೊ ನಿಮಗೆ ಅಡ್ವೊಕೇಟ್ ಅನ್ನೋದು ಅಪಾಯಿಂಟ್ ಮಾಡ್ಲಾಗಿರುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದ ಸ್ಟೇಟ್ ಅಫೇರ್ಸ್ ಮಾತ್ರ. ಮೈ ಬ್ಯಾಡ್, ಸಾರಿ. ಓಕೆ, ಸೊ ಟರ್ಮಿನಾಲಜಿ. ಸೊ ಈಗ ನಾನು ಈಗ ಲಾಯರ್ಸ್ ಬಗ್ಗೆನೇ ಮಾತಾಡ್ತಿದ್ವಿ. ಜಸ್ಟ್ ಒಂದು ಫೇಕ್ ಕೇಸ್ ಅಂತ ಅನ್ಕೊಳ್ಳೋಣ. ಒಂದು ಪ್ರತಿಷ್ಠಿತ ಹೋಟೆಲ್ ಬೆಂಗಳೂರಲ್ಲಿ ಅವ್ರ ಊಟದಲ್ಲಿ ಹುಳ ಸಿಕ್ಕಿದೆ ಅಂದ್ಬಿಟ್ಟು ಒಬ್ರು ಕೇಸ್ ಹಾಕ್ತಾರೆ. ಕೇಸ್ ಹಾಕಿ ಅದು ಅವ್ರೇನ್ ಹೇಳ್ತಾರೆ, ಇಲ್ಲ ಇವರೇ CCTV ನಾವು ನೋಡಿದ್ವಿ, ತಂದು ಹಾಕಿದ್ರು, ಹಿಂಗೆಲ್ಲ ಕೇಸ್ ಆಯ್ತು. ಅದೇನಾಯ್ತು ನಮಗೆ ಗೊತ್ತಿಲ್ಲ ಕೇಸು. ಇನ್ ದಟ್ ಕೇಸ್ ಈಗ ನಾನು ಈಗ ಯಾರೋ ಒಬ್ರು ಹೋಗಿ ಒಂದು ಹೋಟ್ಲಿಗೆ ಇದಾಗ್ತಾರೆ, ಹುಳ ಹಾಕ್ತಾರೆ, ಕೂದ್ಲಾಕ್ತಾರೆ, ಏನೋ ಒಂದು ಹಾಕ್ತಾರೆ ಟು ಕ್ಲೇಮ್ ಸಮಥಿಂಗ್. ಅದು ಪ್ರೂವ್ ಆಗುತ್ತೆ, ಇಲ್ಲ ನೀನೇ ಮಾಡಿರೋದು ಅಂತ ಪ್ರೂವ್ ಆದಾಗ ನಾನು ಫೇಕ್ ಕೇಸ್ ಹಾಕಿರೋನು ಏನೇನು ಪ್ರೊಸೀಜರ್ ಆಗುತ್ತೆ ನನಗೆ? ಪ್ರೊಸೀಜರ್ ಅಂತ ಹೇಳೋದಕ್ಕಿಂತ ಪರ್ಜರಿ ಅಂತ ಹೇಳ್ತೀವಿ. ಫಸ್ಟ್ ಥಿಂಗ್, ಕೋರ್ಟ್ ಅಲ್ಲಿ ನೀವು ಯಾವ್ದೇ ರೀತಿ ಸುಳ್ಳು ಸಾಕ್ಷಿ, ಸುಳ್ಳು ಕೇಸನ್ನ ಹಾಕಿದಿರಿ, ದೆನ್ ಇನ್ ಎನಿ ಕೇಸ್ ನಿಮ್ಮ ಅಗೇನ್ಸ್ಟ್ ಪರ್ಜರಿನ ಆಕ್ಷನ್ ತಗೊಳ್ತೀವಿ. ದೆನ್ ಮೆಲಿಷಿಯಸ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತೀವಿ. ದಟ್ ನೀವು ಬೇಕಂತಲೇ ಇನ್ನೊಬ್ಬ ವ್ಯಕ್ತಿನ ಡ್ಯಾಮೇಜ್ ಮಾಡೋದಕ್ಕೆ, ಅವನ ರೆಪ್ಯುಟೇಷನ್, ಮೈಂಡ್, ಪ್ರಾಪರ್ಟಿ, ಬಾಡಿ, ಎನಿಥಿಂಗ್ ಡ್ಯಾಮೇಜ್ ಮಾಡೋಕ್ಕೋಸ್ಕರನೇ ಮಾಡಿರೋದು ಅನ್ನೋದು ನೀವು ಆಲ್ರೆಡಿ ಪ್ರೂವ್ ಆಯ್ತು, ಸುಳ್ಳು ಕೇಸ್ ಅನ್ನೋದೇನೆ ಗೊತ್ತಾಗಿದೆ. ಆ ಎಲ್ಲಾ ಕಂಡೀಷನ್ಸ್ ನಿಮ್ ಮೇಲೆ ಅಪ್ಲೈ ಆಗುತ್ತೆ. ಮೆಲಿಷಿಯಸ್ ಪ್ರಾಸಿಕ್ಯೂಷನ್ ಆಗಿರಬಹುದು, ಪರ್ಜರಿ ಆಗಿರಬಹುದು. ಅದು ಬಿಕಾಸ್ ಕೇಸ್ ನಡೆದ್ಮೇಲೆ ನೀವು ಫಾಲ್ಸ್ ಅಂತ ಹೇಳಿ ಗೊತ್ತಾಗಿದ್ದು. ಸೊ ಇನ್ ದಟ್ ಕಂಡೀಷನ್ ಅದೆಲ್ಲ ಆಕ್ಷನ್ ನಿಮ್ಮ ಮೇಲೆ ತಗೊಳ್ತೀವಿ. ಏನೇನ್ ಆಕ್ಷನ್ಸ್ ಇರುತ್ತೆ? ಸೇಮ್ ಇವ್ರಿಗೆ ಏನ್ ಬರ್ಬೇಕಿತ್ತು ಪನಿಷ್ಮೆಂಟ್, ಅದು ನಿಮಗಾಗಿರತ್ತೆ ಈಗ. ಹೌದಾ? ಓಕೆ, ಅಂದ್ರೆ ಅವ್ರ ಲಾಯರ್ ಫೀಸು ನಾವೇ ಕಟ್ಟಬೇಕು ಅಂತ ಏನೇನೋ ಇದೆ, ಕಾಸ್ಟ್ ಎಕ್ಸೆಟ್ರಾ ಯಾರ ಮೇಲೆ ಇಂಪೋಸ್ ಆಗುತ್ತೆ ಅದಿರುತ್ತೆ. ಕಾಸ್ಟ್ ಶುಡ್ ಬಿ ಬೋನ್ ಬೈ ದ ಅದರ್ ಪಾರ್ಟಿ ಓನ್ಲಿ ಅನ್ನೋದು. ಓಕೆ, ಸೊ ಅವ್ರಿಗೇನ್ ಪನಿಷ್ಮೆಂಟ್ ಆಗ್ಬೇಕು, ಆ ಕೇಸ್ ಪ್ರೂವ್ ಆಗಿದ್ರೆ ಅದು ಇವ್ರಿಗಾಗುತ್ತೆ. ಸೊ ಅದಕ್ಕೆ ಅಗೇನ್ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅನ್ನೋದು ಜಡ್ಜ್ ಡಿಸೈಡ್ ಮಾಡ್ತಾರೆ. ಬಟ್ ಹೌದು, ಹಿಂಗಾಗತ್ತೆ. ಓಕೆ ಓಕೆ, ಅಂದ್ರೆ ಈಗ ಫೇಕ್ ಮರ್ಡರ್ ಕೇಸ್ ಅಂತ ಯಾರು ಹಾಕಿದ್ರೆ, ಈಗ ಅಲ್ಲ ಹಾಫ್ ಮರ್ಡರ್ ಕೇಸ್ ಅಂತ ನಾವೀಗ ಇಂಜುರಿ ಅಂತ ಹೇಳ್ತೀವಿ. ಫಸ್ಟ್ ಇಂಜುರಿ ಅಂತ IPC ಅಲ್ಲಿ ಯಾವ್ದೇ ಕಾರಣಕ್ಕೂ ನಿಮ್ಮ ರೈಟ್ ವೈಲೇಟ್ ಆಯ್ತು, ಯಾವ್ದೇ ಒಂದು ರೈಟ್, ಅದರಿಂದ ನಿಮಗೆ ಇಂಜುರಿ ಕಾಸ್ ಆಯ್ತು, ದೆನ್ ನೀವು ಕೇಸ್ ಹಾಕ್ಬೋದು. ಸೊ ಇಂಜುರಿ ಅಂತ ಹೇಳುವಾಗ ಮೈಂಡ್, ಬಾಡಿ, ರೆಪ್ಯುಟೇಷನ್, ಪ್ರಾಪರ್ಟಿ 4 ಆಸ್ಪೆಕ್ಟ್ ಇನ್ಕ್ಲೂಡ್ ಆಗುತ್ತೆ. ಮೈಂಡ್, ಮೆಂಟಲಿ ನಿಮಗೇನೋ ಒಂದು ಕೋಮಾಗ್ ಹೋದ್ರಿ, ಟಾರ್ಚರ್ ಆಯ್ತು, ಸೊ ಎಕ್ಸೆಟ್ರಾ ಎಕ್ಸೆಟ್ರಾ, ಮೆಂಟಲ್ ಕ್ರೂಯಲ್ಟಿ ಎಲ್ಲಾನು ನಾವು ಮೈಂಡ್ ಅಲ್ಲಿ ನೋಡ್ತೀವಿ. ಸೈಕಲಾಜಿಕಲಿ ಈಗ ನಾವು ಡಿಫಮೇಷನ್ ಅಂತ ಹೇಳುವಾಗ, ಸೊ ನನ್ನ ಮೆಂಟಲ್ ಟಾರ್ಚರ್ ಆಯ್ತು, ಅದರಿಂದ ನನಗೆ ಮಾನಸಿಕವಾಗಿ ತೊಂದರೆ ಆಯ್ತು. ಬಾಡಿ, ಫಿಸಿಕಲ್ ಆಗಿ ಯಾವುದೇ ರೀತಿ ನನಗೆ ಹರ್ಟ್, ಗ್ರೀವಿಯಸ್ ಹರ್ಟ್ ಆಗಿರ್ಬೋದು. ಪ್ರಾಪರ್ಟಿ, ನಿಮ್ಮಿಂದ ನೀವು ಮಾಡಿದಂತ ಕೆಲಸದಿಂದ ನನ್ನ ಪ್ರಾಪರ್ಟಿ ಡೆಮಾಲಿಶ್ ಆಯ್ತು ಅಗೇನ್, ಸೊ ಪ್ರಾಪರ್ಟಿ. ಅಥವಾ ರೆಪ್ಯುಟೇಷನ್. ಸೊ ಈ 4ಕ್ಕೆ ಧಕ್ಕೆ ಬಂತು, ದೆನ್ ಯು ಹ್ಯಾವ್ ಆಲ್ ಯೋರ್ ರೈಟ್ಸ್ ಟು ಸ್ಟ್ಯಾಂಡ್. ನೀವು ನಿಮ್ಮ ಕೇಸನ್ನ ಹಾಕ್ಬಹುದು. ಈಗ ಅದರ ರಿಲೇಟೆಡ್ ನೀವು ಫಾಲ್ಸ್ ಆಗ್ಲಿ ಏನೊಂದು ಲೀಡ್ ಆಗುತ್ತೆ ಅಂತ ಹೇಳುವಾಗ ಸೇಮ್ ರೆಸಿಪ್ರೊಕೇಟ್ ಆಗುತ್ತೆ. ಓಕೆ, ಇನ್ ದಟ್ ಕೇಸ್ ಈಗ ನಾನು ಫೇಕ್ ಕೇಸ್ ಹಾಕಿದೀನಿ ಅಂತ ಅನ್ಕೋಣ ಅಕ್ಷಯ್ ಮೇಲೆ. ಅಕ್ಷಯ್ ಕಪಿಲ್ ಸಿಬ್ಬಲ್ನ ಹೈರ್ ಮಾಡಿದ್ದಾರೆ ಅಂತ ಅನ್ಕೋಣ. ಕಪಿಲ್ ಸಿಬ್ಬಲ್ ಆಗ್ಲೇ ಮಾತಾಡಿ ಪರ್ ಅವರ್ ಚಾರ್ಜ್ ಮಾಡ್ತಾರೆ, ತುಂಬಾ ಚಾರ್ಜ್ ಮಾಡ್ತಾರೆ ಅಂತ. ಈಗ ಅವ್ರು ಪ್ರೂವ್ ಮಾಡ್ತಾರೆ ನಾನು ಫೇಕ್ ಕೇಸ್ ಹಾಕಿದೀನಿ ಅಂತ. ನಾನ್ ಕಪಿಲ್ ಸಿಬ್ಬಲ್ ಪೇಮೆಂಟ್ ನಾನ್ ಕೊಡ್ಬೇಕಾಗತ್ತಾ? ಹಂಗಲ್ಲ, ಅವರ ಅಡ್ವೊಕೇಟ್ ನ ಚಾರ್ಜಸ್ ಆತರ ಅಲ್ಲ. ಇಟ್ಸ್ ದಟ್ ನೀವು
ಅಕ್ಷಯ್ ಅವ್ರೀಗ ಫೇಕ್ ಕೇಸ್, ನೀವು ಫೇಕ್ ಕೇಸ್ ಹಾಕಿರೋದಲ್ಲ, ಹೌದು, ಹೌದು. ಸೊ ಅವರಿಗೆ ಏನು ಆ ಒಂದು ಚಾರ್ಜಸ್ ಪ್ರೂವ್ ಆಗಿದ್ರೆ ಹಾ. ಪನಿಷ್ಮೆಂಟ್ ಆಗಿರ್ತಿತ್ತು, ಹಾ. ಅಷ್ಟು ಕ್ವಾಂಟಮ್ ನಿಮಗೆ ಅಲ್ಲ ಬಟ್ ಲಾಯರ್ ಚಾರ್ಜ್ ಕೊಡ್ಬೇಕು ಅಂತ ಹೇಳಿದ್ರಲ್ಲ ಅದೇನಿಲ್ವಾ? ಸಿವಿಲ್ ಇದ್ರಲ್ಲಿ ಕಾಸ್ಟ್ ಇಂಪೋಸ್ ಆಗತ್ತೆ, ಬಟ್ ಹಾ. ಅಷ್ಟು ಅಂತ ಆಗೋದಿಲ್ಲ. ಅಂತೂ ಒಪ್ಕೊಂಡ್ರಲ್ಲ ನನ್ ಮೇಲೆ ಫೇಕ್ ಕೇಸ್ ಹಾಕ್ತೀರಾ. ಇದು ಆಕ್ಚುಲಿ ಯೂಸ್ ಮಾಡ್ಬೋದು ಮುಂದೆ, ಇವರು ಪ್ಲಾನ್ ಮಾಡಿದ್ರು ಆಲ್ರೆಡಿ ಅಂತ ಈ ಕ್ಲಿಪ್ ನ.